ಏನಿದು ನಮ್ಮನೇಲಿ ಹೊಸ ಬೆಳವಣಿಗೆ. ದೊಡ್ಡವರೆಲ್ಲ ಪುಟ್ಟ ಮಕ್ಕಳ ಹಾಗೆ ಹುಂಡಿ ಇಟ್ಕೊಂಡು ಅದರಲ್ಲಿ ದುಡ್ಡು ತುಂಬಿಸ್ಕೊಂಡು ಏನ್ ನಡೀತಿದೆ? ಹೌದು ತಾತ, ಬ್ಯಾಂಕಲ್ಲಿ ದುಡ್ಡಿಡೋದಕ್ಕೂ ಹುಂಡಿಲಿ ದುಡ್ಡು ಕೂಡಿಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬ್ಯಾಂಕಲ್ಲಿ ನಾವು ದುಡ್ಡಿಟ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಖರ್ಚು ಮಾಡ್ಬಿಡ್ತೀವಿ. ಆದ್ರೆ ಹುಂಡಿಲಿಟ್ರೆ ಭದ್ರವಾಗಿರುತ್ತೆ. ಈ ದುಡ್ಡು ಅಮ್ಮಂಗೆ ಕೊಡಕ್ಕಲ್ಲ, ನನ್ನ ಆಸೆ ಈಡೇರಿಸ್ಕೊಳಕ್ಕೆ. ಏನಂದೆ? ನಿನ್ನ ಆಸೆ ಈಡೇರಿಸ್ಕೊಳಕ್ಕ ಸೊಸೆ ಮುದ್ದು? ಇಷ್ಟೊತ್ತು ನಿಮ್ಮ ಅಮ್ಮನ ಬಗ್ಗೆ ಇಷ್ಟಿಷ್ಟುದ್ದ ಭಾಷಣ ಮಾಡಿ ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಆಸೆ ಈಡೇರಿಸ್ಕೊಳಕ್ಕೆ ಅಂತಿದ್ಯಲ್ಲಮ್ಮ. ಹಾಗಂದ್ರೆ ಹೇಗೆ? ಹೌದು, ವಿಷಯ ಅಮ್ಮಂದು, ಆಸೆ ನಂದು. ನಮ್ಮನೆಗೆ ಬಂದಿರೋ ಪುಟ್ಟಲಕ್ಷ್ಮಿಗೆ ನಾಮಕರಣ ಆಗುತ್ತಲ್ಲ, ಆ ನಾಮಕರಣ ಖರ್ಚೆಲ್ಲ ನಂದೇ ಆಗಿರ್ಬೇಕು. ಇಷ್ಟೊಂದು ಸ್ವಾರ್ಥಿ ಆಗ್ಬೇಡ ಸಂಧ್ಯಾ. ಸ್ವಾರ್ಥಿನ? ಯಾಕಣ್ಣ, ನಾನಲ್ಲಿ ಸ್ವಾರ್ಥಿ ಅದೇ? ಮತ್ತಿನ್ನೇನು, ನಮ್ಮನೆ ಪುಟ್ಟಲಕ್ಷ್ಮಿ ನಾಮಕರಣನ ಮಾಡ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಅದನ್ನ ನಾನೇ ಮಾಡಬೇಕು. ಎಲ್ಲ ಖರ್ಚು ನೀನೇ ನೋಡ್ಕೋತೀನಿ ಅಂದ್ರೆ ಅದು ಸ್ವಾರ್ಥ ತಾನೆ. ನಿನ್ ಮಾತ್ರ ಇನ್ನೇನು, ಇಡೀ ನಾಮಕರಣ ಜವಾಬ್ದಾರಿನೂ ನೀನೇ ಮಾಡ್ಬೇಕು ಅಂತಂದ್ರೆ ಅದು ಸ್ವಾರ್ಥ ಅಲ್ವಾ? ಅಣ್ಣ ಪ್ಲೀಸ್ ಅಣ್ಣ, ಇದು ಒಂದು ಅವಕಾಶನ ನನಗೆ ಕೊಟ್ಬಿಡು. ನಾನು ನಾಮಕರಣನ ತುಂಬಾ ಚೆನ್ನಾಗಿ ಮಾಡ್ತೀನಿ. ಅದೆಲ್ಲ ಆಗಲ್ಲ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಧಾಮ್ಧೂಮ್ ಅಂತ ನಾಮಕರಣನ ನಾನೇ ಮಾಡ್ತೀನಿ. ಅದಕ್ಕೋಸ್ಕರ ದುಡ್ಡು ಅರೇಂಜ್ ಮಾಡ್ತಿದ್ದೀನಿ. ಬಂದ್ಬಿಡು. ಏನು ಮಕ್ಕಳು ನೀವು, ತಾಯಿನ ಸಂತೋಷ ಪಡಿಸೋದಕ್ಕೆ ಅಂತ ನಾ ಮುಂದು ತಾ ಮುಂದು ಅಂತ ಜಗಳ ಆಡ್ತಿದ್ದೀರಲ್ಲ. ನಿಮ್ಮಂಥ ಮಕ್ಕಳನ್ನ ಪಡೆಯೋದಕ್ಕೆ ನಿಜವಾಗ್ಲೂ ತುಳಸಿ ಪುಣ್ಯ ಮಾಡಿದ್ಲು ಕಣೋ, ಪುಣ್ಯ ಮಾಡಿದ್ಲು. ತಾತ ಏನ್ ಹೇಳ್ದೆ, ಇನ್ನೊಂದ್ಸತಿ ಹೇಳು. ನಿಮ್ಮಂಥ ಮಕ್ಕಳನ್ನ ಪಡೆಯೋದಕ್ಕೆ ನಮ್ಮ ತುಳಸಿ ತುಂಬಾ ಪುಣ್ಯ ಮಾಡಿದ್ಲು ಅಂತಂದೆ. ಸಾರ್ಥಕ ಆಯ್ತು ತಾತ. ಈ ಕ್ಷಣ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಬಿಡ್ತು, ಯಾಕೆ ಆ ಥರ ಎಲ್ಲ ಮಾತಾಡ್ತೀಯಾ? ಇಲ್ಲ ತಾತ,